ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್, ಎಸ್ ಬಿ ಐ ನ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ನೀವು 9/5/2025 ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇದು ಕ್ಲೋಸರ್ ಡೇಟ್ ಬಂದ್ಬಿಟ್ಟು 29/5/2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ನೀವು ಆನ್ಲೈನ್ ಅಪ್ಲಿಕೇಶನ್ ನ ಏನಾದ್ರೂ ತಪ್ಪು ಹಾಕಿದ್ದಲ್ಲಿ ನೀವು ಎಡಿಟ್ ಬಂದ್ಬಿಟ್ಟು 29/5/2025 ತನಕ ನೀವು ಎಡಿಟ್ ನ ಮಾಡಬಹುದು. ಲಾಸ್ಟ್ ಡೇಟ್ ನೀವು ಪ್ರಿಂಟ್ ಮಾಡ್ಕೊಳೋದಿದ್ರೆ 13/6/2025 ತನಕ ನೀವೇನಾದ್ರೂ ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೋಬೇಕಿದ್ರೆ ಮಾಡ್ಕೋಬಹುದು. ಆನ್ಲೈನ್ ಫೀ ಪೇಮೆಂಟ್ ಬಂದ್ಬಿಟ್ಟು 9/5/2025 29/5/2025 ಒಳಗಡೆ ನೀವು ಆನ್ಲೈನ್ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ನ ಹೇಳ್ಬಿಟ್ಟು 9/5/2025 29/5/2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಫೀನ ಪೇಮೆಂಟ್ ಮಾಡಬಹುದು. ಕಾಲ್ ಲೆಟರ್ ಬಂದ್ಬಿಟ್ಟು ಎಕ್ಸಾಮ್ ನ ಕಾಲ್ ಲೆಟರ್ ಬಂದ್ಬಿಟ್ಟು ಆನ್ಲೈನ್ ಟೆಸ್ಟ್ ಯಾವಾಗ ನಡೆಯುತ್ತೆ ಅಂದ್ರೆ ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಅವಾಗ ನೀವು ವೆಬ್ಸೈಟ್ ವಿಸಿಟ್ ಮಾಡಿ ನೀವು ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಟೆಸ್ಟ್ ನ ಹೇಳಿದ್ದೇನಲ್ಲ, ಜುಲೈ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ಯಾವ ತರದ ಪ್ರೊಸೆಸ್ ನಡೀತಾ ಹೋಗುತ್ತೆ ಅಂತಂದ್ರೆ, ನೀವು ಫಸ್ಟ್ ಗೆ ನಿಮ್ಗೆ ಯಾವ ತರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಫಸ್ಟ್ ಗೆ ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಸ್ಕ್ರೀನಿಂಗ್ ಮಾಡ್ಕೊಂತ ಹೋಗ್ತಾರೆ, ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಇವು 4 ಬೇಸಸ್ ಗಳಲ್ಲಿ ನಿಮ್ಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಯಾವ್ಯಾವ ಸರ್ಕಲ್ದಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೋಡ್ರಿ, ಸರ್ಕಲ್ ಅಂತಿದೆ ಇಲ್ಲಿ ನೋಡ್ರಿ ಯಾವ ಸರ್ಕಲ್ಗಳು ಇದಾವೆ ಅಂತ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಸಪೋಸ್ ನಾವು ಇಲ್ಲಿ ಕರ್ನಾಟಕದಾಗಿದ್ರಿಂದ ಬ್ಯಾಂಗ್ಳೂರ್ ಸರ್ಕಲ್ ಅಂತ ಸರ್ಚ್ ಮಾಡಿದ್ರೆ ಕರ್ನಾಟಕದಲ್ಲಿ ಲ್ಯಾಂಗ್ವೇಜ್ ಯಾವುದು ಕನ್ನಡ ಬರುತ್ತೆ. ಇಲ್ಲಿ SC ನವರಿಗೆ ಎಷ್ಟು ವೇಕೆನ್ಸೀಸ್ ಇದಾವೆ? 37 ಇದಾವೆ. ST ನವರಿಗೆ 18 ಇದಾವೆ. OBC ನವರಿಗೆ 67 ಇದಾವೆ. EWS ನವರಿಗೆ 25, ಜನರಲ್ ನವರಿಗೆ 103. ಟೋಟಲ್ ಬಂದ್ಬಿಟ್ಟು ರೆಗ್ಯುಲರ್ ವೇಕೆನ್ಸೀಸ್ ಬಂದ್ಬಿಟ್ಟು 250 ಇದಾವೆ. ಇಲ್ಲಿ PWD ಕ್ಯಾಂಡಿಡೇಟ್ಸ್ ನೋಡ್ರಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತಂದು. ಇಲ್ಲಿ PWD ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ 3, ಮತ್ತೆ ಇಲ್ಲಿ 3, ಇಲ್ಲಿ ಲೋ ವಿಷನ್ ಇದ್ದವರಿಗೆ ಮತ್ತೆ ಡ್ವಾಫಿಸಮ್ ಇದ್ದವರಿಗೆ ಎಲ್ಲ 2 ಇದಾವೆ. ಇಲ್ಲಿ SC ST ನೋಡ್ರಿ ಮತ್ತೆ 20 ಇದಾವೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು 39, 250 ಪ್ಲಸ್ 39 ವೇಕೆನ್ಸೀಸ್ಗಳು ನಮ್ ಬರೀ ಕರ್ನಾಟಕಕ್ಕೆ ಇದಾವೆ. ಒಟ್ಟು ಬಂದ್ಬಿಟ್ಟು ನಿಮಗೆ 2600 ವೇಕೆನ್ಸೀಸ್ ಇದಾವೆ, ರೆಗ್ಯುಲರ್ ಆಗಿ ವೇಕೆನ್ಸೀಸ್ ಬಂದ್ಬಿಟ್ಟು. ಇಲ್ಲಿ ನೋಡ್ರಿ, SC ನವರಿಗೆ, ST ನವರಿಗೆ ಸ್ವಲ್ಪ ರಿಸರ್ವ್, OBC ನವರಿಗೆ, EWS ಸೆಕ್ಷನ್ ನವರಿಗೆ, ಜನರಲ್ ನವರಿಗೆ, PWD ಕ್ಯಾಂಡಿಡೇಟ್ಸ್ ನವರಿಗೆ, ಮತ್ತೆ BD ಅಂದ್ರೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ನವರಿಗೆ, VI ವಿಸುವಲಿ ಇಂಪೈರ್ಡ್, ಹಿಯರಿಂಗ್ ಇಂಪೈರ್ಡ್, ಲೋಕೋಮೋಟಿವ್ ಡಿಸಬಿಲಿಟಿ ಇದ್ದವರಿಗೆ ಸ್ವಲ್ಪ ರಿಸರ್ವೇಶನ್ ಜಾಸ್ತಿ ಇರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ ಯಾವ ಕ್ಯಾಟಗರಿಗೆ ಅಂತಂದ್ರೆ, ಇಲ್ಲಿ ನೋಡ್ರಿ ಬ್ಲೈಂಡ್ ಲೋ ವಿಷನ್ ಇದ್ದವರಿಗೆ ಅವರಿಗೆ ಅಷ್ಟೇ ಇಷ್ಟು ಫಂಕ್ಷನಲ್ ರಿಕ್ವೈರ್ಮೆಂಟ್ ಇಷ್ಟು ಆದ್ರೂ ಅವರಿಗೆ ಕೆಲಸ ಮಾಡಕ್ ಬರ್ತಿರ್ಬೇಕು. ಅವ್ರಿಗೆ ಕುತ್ಕೊಳ್ಳೋಕೆ ಅಷ್ಟೇ ಸಿಟ್ಟಿಂಗು, ವಾಕಿಂಗು, ಮತ್ತೆ ಕೈ ಆಡ್ಸಕ್ಕಂತೂ, ರೀಡಿಂಗ್ ಅಂಡ್ ರೈಟಿಂಗು, ಸೀಯಿಂಗು, ಕಮ್ಯುನಿಕೇಶನ್, ಸ್ಟ್ಯಾಂಡಿಂಗು, ಬೆಂಡಿಂಗು, ಹಿಯರಿಂಗ್ ಇಷ್ಟೆಲ್ಲ ಬರ್ಬೇಕಾಗತ್ತೆ. ಕ್ಯಾಟಗರಿ ಯಾವ್ದಾದ್ರು ಅಂತಂದ್ರೆ, ಇಲ್ಲಿ ಬ್ಲೈಂಡ್ ಲೋ ವಿಷನ್, ಹಾರ್ಡ್ ಹಿಯರಿಂಗು, 1 ಆರ್ಮು, ಬೋತ್ ಆರ್ಮು, ಇಲ್ಲಿ ಯಾವ್ಯಾವ ಡಿಫೆಕ್ಟ್ ಇರ್ತಾವಲ್ಲ ಅವರಿಗೆ ಸ್ವಲ್ಪ ರಿಸರ್ವೇಶನ್ ಜಾಸ್ತಿ ಇರ್ತಾಗುತ್ತೆ. ವಿಸುವಲ್ ಇಂಪೈರ್ಮೆಂಟ್ ನಲ್ಲಿ ಬಂದ್ಬಿಟ್ಟು ಬ್ಲೈಂಡ್ನೆಸ್, ಲೋ ವಿಷನ್ ಅವರಿಗೆ, ಮತ್ತೆ ಇಲ್ಲಿ ನೋಡ್ರಿ ಹಿಯರಿಂಗ್ ಇಂಪೇರ್ಡ್ ಅವರಿಗೆ, ಲೋಕೋಮೋಟರಿ ಡಿಸಬಿಲಿಟಿ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಏಜ್ ಬಂದ್ಬಿಟ್ಟು ನಿಮ್ಗೆ 21 ವರ್ಷದಿಂದ 30 ವರ್ಷದ ತನಕ ನೀವು ಈ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲಿ ಫಸ್ಟ್ ಗೆ ಬಂದ್ಬಿಟ್ಟು ನೀವು ನಿಮ್ಮ ಗ್ರಾಜುಯೇಷನ್ ಆಗಿರ್ಬೇಕು ಅಂತವ್ರು ಮಾತ್ರ ಆನ್ಲೈನ್ ಅಪ್ಲೈನ ಮಾಡ್ಬೋದು. 21 ವರ್ಷದಿಂದ 30 ವರ್ಷ ತನಕ ಆನ್ಲೈನ್ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ, ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. SC ST ನವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ನವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, PWD ಕೆಲವರು SC ST ನವರು ಇದ್ರೆ ಅದನ್ನ 15 ವರ್ಷ, PWBD 13 ವರ್ಷ, PWBD ಜನರಲ್, EWC ನವರಿಗೆ 10 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ಗೆ 5 ವರ್ಷ ತನಕ ರಿಸರ್ವ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ ಅವರಿಗೆ. ಇಲ್ಲಿ ನೋಡ್ರಿ ಎಕ್ಸ್ಪೀರಿಯನ್ಸ್, ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಯಾವ್ದಾದ್ರು ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಅಥವಾ ರೂರಲ್ ಬ್ಯಾಂಕ್ ನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಒಂದೇ ಇರ್ಬೇಕಂತ ಹಂಗೇನ್ ಕಂಪಲ್ಸರಿ ಇಲ್ಲ. ನೀವು ಆನ್ಲೈನ್ ಅಪ್ಲೈನ್ ಎಕ್ಸ್ಪೀರಿಯನ್ಸ್ ಇಲ್ದವರು ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಅದೇ ನಾನು ಹೇಳ್ದಂಗೆ ಯಾವ ತರದ ಪ್ರೊಸೆಸ್ ನಡೀತಾ ಹೋಗುತ್ತೆ ಅಂತಂದು. ಫಸ್ಟ್ ಗೆ ಏನಂತಂದ್ರೆ,
ಈ ಆನ್ಲೈನ್ ಟೆಸ್ಟ್, ನೆಕ್ಸ್ಟ್ ಸ್ಕ್ರೀನಿಂಗು, ಇಂಟರ್ವ್ಯೂ, ಫೈನಲ್ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್, ಅದರಲ್ಲಿ ನಿಮ್ಮ ಸ್ಥಳೀಯ ಭಾಷೆಯಲ್ಲಿ ಹೆಂಗೆ ಮಾತಾಡ್ತೀರಾ, ಹೆಂಗೆ ಬರೀತೀರಾ ಅಂತಂದು ಅದನ್ನು ಒಂದು ಟೆಸ್ಟ್ ನಡೀತಾ ಹೋಗ್ತಾರೆ, ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ನಾನು ಇಲ್ಲಿ ಆನ್ಲೈನ್ ಟೆಸ್ಟಿಗೆ ಬಂದ್ಬಿಟ್ರೆ ಯಾವ ತರದ ಎಕ್ಸಾಮ್ ನಡೀತಾ ಹೋಗ್ತದೆ ಅಂತಂದ್ರೆ, ಇಲ್ಲಿ ನೋಡ್ರಿ 2 ಗಂಟೆಯ ಎಕ್ಸಾಮ್ ಇರ್ತಾ ಹೋಗುತ್ತೆ. 4 ಸೆಕ್ಷನ್, ಟೋಟಲ್ 120 ಮಾರ್ಕ್ಸ್ ಇಂದು ಕ್ವಶನ್ಸ್ ಇರ್ತಾ ಹೋಗುತ್ತೆ. ಅದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ 30 ಕ್ವಶನ್ ಇರ್ತವೆ, ಟೋಟಲ್ 30 ಮಾರ್ಕ್ಸ್ ಇರ್ತವೆ, 30 ನಿಮಿಷದ ಇರುತ್ತೆ ಟೈಮು. ಬ್ಯಾಂಕಿಂಗ್ ಬಗ್ಗೆ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇಂದು 40 ನಿಮಿಷ ಇರುತ್ತೆ. ಜನರಲ್ ಅವೇರ್ನೆಸ್ ಬಗ್ಗೆ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ್ ಇಂದು 30 ನಿಮಿಷ ಇರುತ್ತೆ. ಕಂಪ್ಯೂಟರ್ ಆಪ್ಟಿಟ್ಯೂಡ್ 20 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸ್ ಇಂದ ಇರ್ತವೆ, ಟೋಟಲ್ 20 ನಿಮಿಷ ಇರುತ್ತೆ. ಅಂದ್ರೆ ಟೋಟಲ್ ಬಂದ್ಬಿಟ್ಟು ನಿಮಗೆ 2 ಗಂಟೆ ಎಕ್ಸಾಮ್ ನಡೀತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಯಾವ ತರದ ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕು ಅಂತ ಹಿಂಗ್ ಗೈಡ್ಲೈನ್ಸ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಯಾವ ತರದ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ರೀಸೆಂಟ್ ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ID ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಮತ್ತೆ ಯಾವ್ದಾದ್ರು ಹಳೆ ಕಂಪ್ನಿಯಲ್ಲಿ ಏನೋ ಕೆಲಸ ಮಾಡಿದ್ರೆ ಅದು ಬ್ರೀಫ್ ರೆಸ್ಯೂಮ್ ನ ಅಪ್ಲೋಡ್ ಮಾಡಬೇಕು. ಎಲ್ಲ PDF ಫಾರ್ಮೆಟ್ ಅಲ್ಲಿ ಇರುತ್ತೆ. ಫೋಟೋ ಕೆಲವೊಂದು JPEG ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ. ಎಜುಕೇಶನಲ್ ಸರ್ಟಿಫಿಕೇಟ್ಸ್ ನ PDF ಫಾರ್ಮೆಟ್ ಅಲ್ಲಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು ಸ್ಯಾಲರಿ ಸ್ಲಿಪ್ ಇದ್ರೆ ಅದನ್ನು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ತರದ ಏನೇನ್ ಯೂಸ್ ಮಾಡಬಾರ್ದು ಅಂತ ಇದೆ ಎಕ್ಸಾಮ್ ನಲ್ಲಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದ್ರೆ, ನೀವು ಫೋಟೋಗ್ರಾಫ್ ಅಲ್ಲಿ ಫೇಸ್ ಕ್ಲಿಯರ್ ಇರಬೇಕು, ಮತ್ತೆ ಸಿಗ್ನೇಚರ್ ಕ್ಲಿಯರ್ ಇರಬೇಕು. ಹಂಗಾದ್ರೆ ಮಾತ್ರ ನೀವು ಎಕ್ಸಾಮ್ ಬರೆಯಕ್ಕೆ ಸಾಧ್ಯ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕಾಲ್ ಲೆಟರ್ಸ್ ನಾನು ಹೇಳ್ದಂಗೆ ಜೂನ್ ಯಾವುದೇ ತರದ ಕಾಲ್ ಲೆಟರ್ ನ ನಿಮ್ಗೆ ಕಳ್ಸೋದಿಲ್ಲ. ಇದೇ ಟೈಮ್ ನಲ್ಲಿ ಎಕ್ಸಾಮ್ ಬರಿಬೇಕಂತಂದು ನೀವು ಆನ್ಲೈನಿಗೆ ಹೋಗಿ ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಸೆಂಟರ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಹೋಗ್ತಾರಂತಂದು ಇಲ್ಲಿ ನೋಡ್ರಿ. ನೆಕ್ಸ್ಟ್ ನಮ್ದು ಬಂದ್ಬಿಟ್ಟು ಬೆಂಗಳೂರು ಬರುತ್ತೆ ಡಿವಿಷನ್. ಕರ್ನಾಟಕ ಬಂದ್ರೆ ನೋಡ್ರಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಅಲ್ಲಿ ಮೈಸೂರು, ನೀವು ಆ ಊರಲ್ಲಿ ಹೋಗಿ ಎಕ್ಸಾಮ್ ನ ಬರಿಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ನಾನು ಹೇಳ್ದಂಗೆ, ಇದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಯಾವ ಒಂದು ಪಿಕ್ಸೆಲ್ ಇರಬೇಕು, ಯಾವ ಒಂದು KB ಇರಬೇಕು, ಹಿಂಗ್ ಅಪ್ಲೋಡ್ ಮಾಡಬೇಕು, ಫೋಟೋ ಸೈಜಿಂಗ್ ಇರಬೇಕು, ಇವೆಲ್ಲ ಕೊಡ್ತಾ ಹೋಗಿದ್ದಾರೆ. ಅಪ್ಲಿಕೇಶನ್ ಫೀ ಎಷ್ಟು ಅಂತ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಈ ಜನರಲ್ ನವರಿಗೆ ಬಂದ್ಬಿಟ್ಟು EWS ಜನರಲ್ ಕ್ಯಾಟಗರಿ ಅವರಿಗೆ EWS ಕ್ಯಾಟಗರಿ ಎಷ್ಟು, OBC ಕ್ಯಾಟಗರಿಗೆ ಬಂದ್ಬಿಟ್ಟು ಫೀಸ್ ಬಂದ್ಬಿಟ್ಟು 750 ರೂಪಾಯಿ ಫೀಸ್ ನ ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ. ಯಾವುದೇ ತರದ ರಿಫಂಡ್ ಇರೋದಲ್ಲ. ಅದೇ SC/ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು, PWD ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಯಾವುದೇ ತರದ ಫೀಸ್ ಇರೋದಿಲ್ಲ, ಅವರು ಫ್ರೀ ಆಗಿ ಆನ್ಲೈನ್ ಅಪ್ಲೈ ಮಾಡಬಹುದು. ಇನ್ನಷ್ಟು ಡೀಟೇಲ್ಸ್ ಬೇಕಂತಂದ್ರೆ ನಾನು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.